ಈ ವಿಷಯಗಳಿಂದ ನೀನು ಚಿಕಿತ್ಸುವಾಗ ಅಲ್ಲಿ ದೇವರ ಅಚ್ಚು ಇಲ್ಲ ಪ್ರಿಯರೇ. ಇವುಗಳಿಂದ ನೀನು ದೂರವಾಗಿದ್ದೆ. ಇಲ್ಲಿ ಇದ್ದಾನೆ ಪ್ರಿಯರೇ, ಒಳ್ಳೆ ರೀತಿಯಲ್ಲಿ ಅಚ್ಚು ಮಾಡಿ ಅವೆಲ್ಲ ನನ್ನವುಗಳು ಆಗಿವೆ ಅಂತಾಗಿ ಜೀವಿಸೋಣ ಪ್ರಿಯರೇ. ಅಲ್ಲಿ ಮುಂದೆ ಹೇಳ್ತಾ ಇದ್ದೀನಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 12ನೇ 28ನೇ ವಚನ. ನಾನು ಆಗ ನಾವು ಕೇಳೋದಕ್ಕೆ ಸಮಯ ಕೊಡ್ತಾ ಇಲ್ಲ. ಬಹಳ ಇಂಪು ಆಗಿದೆ ಪ್ರಿಯರ ವಾಕ್ಯಗಳು. ದೇವರ ವಾಕ್ಯಗಳು ನಮ್ಮ ಹೃದಯಕ್ಕೆ ಜೇನಿನ ಸಿಹಿಗಿಂತ ಇದು ಮಧುರವಾಗಿರುತ್ತೆ. ಯಾರ್ಯಾರು ನಾವು ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ ಎಂಬುದಕ್ಕೆ ಆಲೋಚನೆ ಮಾಡಬೇಕು ಪ್ರಿಯರೇ. ಓದಿದಂತರೂ ಮುಖ್ಯವಲ್ಲ, ದಡ್ಡನು ಸಹ ದೇವರು ಆಯ್ಕೆ ಮಾಡಿಕೊಳ್ಳೋದು ಪ್ರಿಯರೇ. ಶಿಷ್ಯರು ಯಾವುದು ವಿದ್ಯೆ ಇಲ್ಲದೆ ಎಲ್ಲರನ್ನೂ ಆಯ್ಕೆ ಮಾಡಿಕೊಂಡು ಅವರೆಲ್ಲರೂ ಅನೇಕ ವಿಷಯಗಳಿಗೆ, ಅನೇಕ ವಾಕ್ಯಗಳಿಗೆ ನಮಗೆ ದಾರಿದೀಪವಾಗಿದ್ದಾರೆ ಪ್ರಿಯರೇ. ಅಂಥವರೇ ಪ್ರಿಯರೇ ಶಿಷ್ಯರಾಗಿದ್ದಾರೆ. ಹಾಗಾದ್ರೆ ನಾನು ನೀನು ಓದಿ ತಿಳ್ಕೊಂಡು ನಾವು ಇನ್ನು ಎಷ್ಟರವರೆಗೂ ನಾವು ದೇವರ ಬಳಿಯಲ್ಲಿ ದೂರವಾಗಿರಬೇಕಾಗಿದೆ ಪ್ರಿಯರೇ. ಆಲೋಚನೆ ಮಾಡುವ ಪ್ರಿಯರೇ. ಕೊನೆಯದಾಗಿ ನೋಡುವ ಪ್ರಕಾರ ಲೂಕನ ಬಗ್ಗೆ ಸುವಾರ್ತೆ 9ನೇ ಅಧ್ಯಾಯ 27ನೇ ವಚನ. ಇಲ್ಲಿ ನೋಡೋಣ. ಕೊನೆಯದಾಗಿ ನಾವು ಈ ಲೋಕದ ಕಡೆಗೆ ಈ ವಾಕ್ಯವನ್ನು ದೇವರು ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್.